ಹಾಯ್ ಹಲೋ ನಮಸ್ಕಾರ ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ನಿಮ್ಮ ಹತ್ರ ಕಾರ್ ಇದ್ದು ಕಾರ್ಗೆ ಏನಾದರೂ ಎಕ್ಸಸರೀಸ್ ಹಾಕಬೇಕು ಅಥವಾ ಆಂಡ್ರಾಯ್ಡ್ ಸಿಸ್ಟಮ್ಮು ಹಾಕಬೇಕು ಅಂತ ಅನ್ನೋದಾದರೆ ಕೇವಲ 3,000 ಸ್ಟಾರ್ಟ್ ಆಗಿಬಿಟ್ಟು ಲೋಕಲಿಂದ ಹಿಡ್ಕೊಂಡು ಆಲ್ಮೋಸ್ಟು ಚೆನ್ನಾಗಿರೋ ಬ್ರ್ಯಾಂಡು ನಿಮಗೆ ಬೇಕು ಅಂತಂದರೆ ಒಂದೇ ಆಪ್ಷನ್ನು A to Z ಕಾರ್ ಸರ್ವಿಸು. ಕೇವಲ 3,000 ನಿಮಗೆ ಕಾರ್ ಎಕ್ಸಸರೀಸ್ ಅಥವಾ ಆಂಡ್ರಾಯ್ಡ್ ಸಿಸ್ಟಮ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೋಡ್ಬೋದು ವರ್ಕ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ. ಆ್ಯಂಡ್ ವೆಹಿಕಲ್ಗಳು ಆಲ್ಮೋಸ್ಟು ವರ್ಕಿಗೆ ಬಂದಿದೆ ಅಂತ ಹೇಳ್ಬೋದು. A to Z ಕಾರ್ ಸರ್ವಿಸು ನಂಬರ್ ನೋಡ್ಕೊಳ್ಳಿ, ನಂಬರ್ಗೆ ಕಾಲ್ ಮಾಡಿ, ಕೆಳಗಡೆ ಕೊಟ್ಟ ನಂಬರ್ಗೆ ಕಾಲ್ ಮಾಡ್ಬೋದು ನಿಮಗೆ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಏನೇ ವರ್ಕ್ ಬೇಕಂತಂದ್ರು A to Z ಕಾರ್ ಸರ್ವಿಸು ನೋಡ್ಬೋದು. ಆಲ್ ನ್ಯೂ ಜನರೇಷನ್ ಮಾಡಿಫೈ ಕಾರ್ ಎಕ್ಸಸರೀಸು, ಕಾರ್ ರ್ಯಾಟ್ ಮೆಶು, ಕಾರ್ ಮೆಕ್ಯಾನಿಕ್ಕು, AC ವರ್ಕು, A to Z ಆಪ್ಷನ್ನು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸರ್ನ ಕೇಳೋಣ ಬನ್ನಿ ಯಾವ ಥರ ಇದೆ. ಕೇವಲ 3,000 ಅಂತ ಕೇಳಿದ್ದೀನಿ, ಅವ್ರನ್ನ ಕೇಳ್ಬಿಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಒಂದೇ ನಿಮಿಷ ಮೈಕ್ ಹಾಕೊಂಡ್ಬಿಡಿ. ಓಕೆ. ಅಂಡ್ ಅಲ್ಲಿ ಹೇಳಿದೆ ಸರ್, ಕೇವಲ 3,000 ಹಿಡ್ಕೊಂಡು ಯಾವುದೇ ಬ್ರಾಂಡೆಡ್ ಇದು ಬೇಕಂದ್ರೆ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಬೇಕು ಅಂತಂದ್ರೆ ಚಾಮರಾಜಪೇಟೆಯಲ್ಲಿರೋ A to Z ಕಾರ್ ಸರ್ವಿಸ್ಗೆ ಬಂದ್ರೆ, ಕಾರ್ ಎಕ್ಸಸರೀಸ್ಗೆ ಬಂದ್ರೆ ಸಿಗುತ್ತೆ ಅಂತ ಹೇಳ್ಬೋದು ಸರ್. ಅದ್ರ ಜೊತೆಗೆ ರ್ಯಾಟ್ ಮೆಶ್, AC ವರ್ಕು, ಇನ್ನು ಕಾರ್ ಮಾಡಿಫಿಕೇಶನ್ ಬೇಕು ಅಂದ್ರೆ ಎಲ್ಲಾನು ಸಿಗುತ್ತೆ ಅಂತ. 100% A to Z ಅಂತಾನೆ ಇದೇನೆ ಸರ್. ಕಾರ್ ಅಲ್ಲಿ ಮೆಕ್ಯಾನಿಕ್ ಇಂದ ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಅದಕ್ಕೆ A to Z ಅಂತ ನಮ್ಮ ಹೆಸರನ್ನೇ Okay. ಹೆಂಗಿದೆ ನೀವು ನೋಡ್ಬೋದು. ಖಂಡಿತ A ಇಂದ ಹಿಡ್ಕೊಂಡು Z ವರೆಗೆ ಯಾವುದೇ ಎಕ್ಸಸರೀಸ್ ಬೇಕು ಅಂದ್ರೆ A to Z ಕಾರ್ ಎಕ್ಸಸರೀಸ್ ಬರಲೇಬೇಕಾಗತ್ತೆ. ಅಂಡ್ ಸರ್ ಈ ಸರ್ತಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸರ್. ಈ ಸರ್ತಿ ಅನ್ನೋದಕ್ಕಿಂತ ರ್ಯಾಟ್ ಮೆಶ್ದು ಹೇಳ್ಬಿಡಿ ಸರ್. ಬಿಕಾಸ್ ತುಂಬಾ ಜನ ಬೆಂಗಳೂರಲ್ಲಿ ಇಲಿಗಳ ಕಾಟ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿರುತ್ತೆ. ಇವಾಗ ಪಾರ್ಕ್ ಪಕ್ಕದಲ್ಲೇ ಗಾಡಿ ವೆಹಿಕಲ್ ಇದು ಮಾಡ್ತಾರೆ, ಅಂದ್ರೆ ಪಾರ್ಕ್ ಮಾಡಿರ್ತಾರೆ ವೆಹಿಕಲ್ ನ. ಅಂಡ್ ಇಲಿಗಳ ಕಾಟ ಜಾಸ್ತಿ ಇರುತ್ತೆ ಸರ್. ಮನೆ ಮುಂದೆನೂ ಪಾರ್ಕಿಂಗ್ ಇರೋದಿಲ್ಲ, ಪಾರ್ಕಿಂಗ್ ಸಮಸ್ಯೆನೂ ಇರುತ್ತೆ. ಅದಕ್ಕೆ ಇವಾಗ ಪಾರ್ಕ್ ಪಕ್ಕದಲ್ಲೇ ವೆಹಿಕಲ್ ಹಾಕಿರ್ತಾರೆ, ಅವ್ರಿಗೆ ತುಂಬಾ ಇಲಿಗಳ ಕಾಟ. ಅದಕ್ಕೆ ಡಬಲ್ ವರ್ಕ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಇಲಿಗಳು ಕಚ್ಚಿ ಇಲಿ ಇದೆಲ್ಲ ತಿನ್ನುತ್ತೆ ಸರ್, ವೈರ್ಗಳೆಲ್ಲ. ಸರ್ ರ್ಯಾಟ್ ಮೆಶ್ ಯಾವ ತರ ವರ್ಕ್ ಇದೆ ಸರ್ ನಿಮ್ದು? ಸರ್ ನಮ್ದು ನೋಡಿ, ಮಾರ್ಕೆಟಿಂಗ್ ಕೆಲಸ ಬೇಕಾ, ಇದು ಜಿನಿನ್ ಕೆಲಸ ಬೇಕಾ? ಜೆನ್ಯೂನೇ ಬೇಕು ಸರ್. ಅಲ್ಲ ಕೇಳ್ತಾರದು ಹೇಗ್ ಗೊತ್ತಾ? ಅದೇ ನಾನು ಏನ್ ಗೊತ್ತಾ ಅಂತ ನಾನು ಹೇಳ್ತೀನಿ ಸರ್. 500 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿಗೆ ಮಾಡ್ಕೊಡ್ತೀನಿ ಅಂತಾರೆ ಸರ್. ಬಟ್ ಜೆನ್ಯೂನ್ ಕೆಲಸ ಇರೋದಿಲ್ಲ. 1 ಮಂತ್ ಮಾಡಿಸ್ತಾರೆ, ಅದಾದ ನಂತರ ತುಕ್ಕು ಬೀಳುತ್ತೆ, ಮತ್ತೆ ಇಲಿಗಳು ಹೋಗುತ್ತೆ, ಡಬಲ್ ವರ್ಕ್ ಆಗುತ್ತೆ, ಡಬಲ್ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ದು ಪರ್ಫೆಕ್ಟ್ ವರ್ಕ್ ಆಗಿರುತ್ತೆ ಸರ್. 100% ನಾನು ವೀಲ್ ಗಿಲ್ ಬಿಚ್ಚಿ 2 ವೀಲು ರೈಟು ಲೆಫ್ಟು ಕೆಳಗಡೆ, ಆಮೇಲೆ ವೈರಿಂಗು, AC ವೆಂಟು, ಗಾಡಿಯಲ್ಲಿ ಎಲ್ಲೂ ಗ್ಯಾಪ್ ಇರಲಿ 100% ಕವರ್ ಮಾಡಿ ಕೊಡ್ತೀನಿ. ಜೊತೆಗೆ 3 ವರ್ಷ ಗ್ಯಾರಂಟಿ ಕೂಡ ಕೊಡ್ತೀನಿ. 3 ವರ್ಷ ಗ್ಯಾರಂಟಿ ಬಿಲ್ ಕೊಡ್ತೀನಿ. ಆಮೇಲೆ ರಸ್ಟ್ ಹಿಡಿಯಲ್ಲ, ಕಟ್ ಆಗಲ್ಲ, ಹಂಸಲ್ಲಿ ಟಚ್ ಆಗೋದು ಕಟ್ ಆಗತ್ತೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನಾದ್ರು ಆಯ್ತಾ ನಮ್ಮ ಕಡೆಯಿಂದ ಫ್ರೀ ಆಗಿ ಮೆಶ್ ಕೊಡ್ತೀನಿ. ಫ್ರೀ ಆಗಿ ಕೊಡ್ತೀನಿ ಸರ್, ವಿತ್ ಇನ್ಸ್ಟಾಲೇಷನ್. ಆಮೇಲೆ ಡೋರ್ ಸ್ಟೆಪ್ ಮಾಡಿದ್ರು ಅಷ್ಟೇ, ನಾವು ನೀವು ಇಲ್ಲಿ ಬರೋಕ್ಕಾಗಿಲ್ಲ, ನಿಮ್ಮ ಮನೆ ಹತ್ರ ಕಳ್ಸಿದ್ರು ನೀವು ತಿರ್ಗಾ ಇಲ್ಲಿ ಬರೋಂಗಿಲ್ಲ, ನಾನೇ ಮನೆ ಹತ್ರ ತಿರ್ಗಾ ಕಳ್ಸಿಕೊಡ್ತೀನಿ. ಖಂಡಿತ 100% ಸರ್. 3 ವರ್ಷ ಇದು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಫ್ರೀ ಆಗಿ ಹಾಕೊಡ್ತಿದ್ದಾರೆ. ಇನ್ನೊಂದ್ಸರ್ತಿ ಹೇಳ್ತಿದ್ದೀನಿ, 3 ವರ್ಷ ಇರುತ್ತೆ. ಇದು ಒಂದೇ ಹಾಕ್ತೀರಾ ಸರ್? ಇದ್ರ ಮೇಲೆ ಮತ್ತೊಂದು ಯಾರು ಬರುತ್ತಾ ಸರ್? ಇದು ನೋಡಿ, ಇದು ರ್ಯಾಟ್ ಮೆಶ್ ಕೆಳಗಡೆ ವೀಲ್ ಸೈಡ್ ಬರುತ್ತೆ. ಜೊತೆಗೆ ವೈರಿಂಗ್ಗೆ ಸುತ್ತದ್ದು ಮೆಶ್ ಹಾಕ್ತಿವಿ, AC ವೆಂಟ್ ಕೂಡ ಹಾಕ್ತೀನಿ, ಡೀಸೆಲ್ ವಾಶ್ ಮಾಡ್ತೀನಿ, ವಾಟರ್ ವಾಶ್ ಮಾಡ್ತೀನಿ. ಅದ್ ಜೊತೆಗೆ 2 ಕಾಂಪ್ಲಿಮೆಂಟರಿ ಐಟಮ್ ಕೊಡ್ತೀನಿ. ಟೈರ್ ಪಾಲಿಶ್ ಒಂದು, ಇಂಟೀರಿಯರ್ ಪಾಲಿಶ್ ಒಂದು, ಅದೂ F1 ಡೋರ್ ಸರ್ವಿಸ್ ಇಲ್ಲಿ ಬಂದ್ರೆ ಡೀಸೆಲ್ ವಾಶ್, ವಾಟರ್ ವಾಶ್ ಫ್ರೀ ಕೊಡ್ತೀನಿ. ಆಚೆ ಕಡೆ ಹೋಗ್ರೆ ನಿಮ್ಗೆ AC ವೆಂಟು, ವೈರಿಂಗ್ ಮೆಶ್, ರ್ಯಾಟ್ ಮೆಶ್ ಪ್ಲಸ್ ನಿಮ್ಗೆ ಡೀಸೆಲ್ ವಾಶ್ ಕೂಡ ಕೊಡ್ತೀನಿ. ಟೈರ್ ಪಾಲಿಶ್, ಇಂಟೀರಿಯರ್ ಪಾಲಿಶ್ ಕೊಡ್ತಾನೆ, ಎಲ್ಲಾನು ಇರುತ್ತೆ ಸರ್. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಸರ್ ನಮ್ಮ ಹತ್ರ 3,000 ರೂಪೀಸ್ ಸ್ಟಾರ್ಟಿಂಗ್ ಸರ್. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ, ಫಿಟ್ಟಿಂಗ್ ಅಲ್ಲಿ 100% ಮಾಡಿ ಕೊಡ್ತೀನಿ. ನೀವು ನಂಬ್ಕೊಂಡು ನಮ್ಮ ಹತ್ರ ಬರ್ತೀರಾ, ಆ ದುಡ್ಡು ನಾವು ದುಡ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಹಾಕಂಗಿಲ್ಲ. ನಾವು ಚೆನ್ನಾಗಿರೋದು ಕ್ವಾಲಿಟಿ ಕೆಲಸ ಮಾಡ್ತೀನಿ, ನೀವು ಬೇರೆಯವ್ರಿಗೆ ರೆಫರೆನ್ಸ್ ಮಾಡಬೇಕು. ಖಂಡಿತ ನನ್ನ ಚಾನಲ್ ನೋಡ್ಕೊಂಡು ಯಾರು ವ್ಯೂವರ್ಸ್ ಬರ್ತಾರಲ್ಲ ಅವ್ರಿಗೆ ನಾನು ಕ್ವಾಲಿಟಿ ಶೋರೂಮೇ ತೋರಿಸೋದಾಗಿರುತ್ತೆ. A to Z ಕಾರ್ ಎಕ್ಸಸರೀಸ್ ಏನಿದೆ ಇದು ಕ್ವಾಲಿಟಿ ವರ್ಕ್ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳ್ತಿದ್ದೀನಿ. ಅಂಡ್ ಪ್ರೈಸಿಂಗ್ ನೋಡ್ಕೊಂಡು ಹೋಗ್ಬೇಡಿ, ನೀವು ವರ್ಕ್ ನೋಡ್ಕೊಳ್ಳಿ. ಒಂದ್ಸತಿ ನೀವು ಮಾಡಿದ್ರೆ 3 ರಿಂದ 4 ವರ್ಷ, 3 ವರ್ಷ ಅವ್ರು ಗ್ಯಾರಂಟಿ ಕೊಡ್ತಾರೆ ಅಂದ್ರೆ ಇದ್ರ ಮೇಲೆ ಇನ್ನೊಂದು 2 ವರ್ಷ ಹಾಕೊಳ್ಳಿ. 5 ವರ್ಷ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. 5 ವರ್ಷಕ್ಕೆ ನೀವು ಗಾಡಿ ತಗೊಂಡ್ರು ಕೂಡ 5 ವರ್ಷಕ್ಕೆ ಮತ್ತೊಂದು ಹೊಸ ವೆಹಿಕಲ್ ಅಪ್ಗ್ರೇಡ್ ಮಾಡ್ತೀರಾ ಅಂತ ಹೇಳ್ಬೋದು ಅಲ್ವಾ ಸರ್? ಖಂಡಿತ ಸರ್. ಅದ್ರ ಜೊತೆಗೆ ಇದು ಆಯ್ತು ಸರ್, ಇನ್ನೂ ಏನೇನಿದೆ ಸರ್? ಸರ್ ನಮ್ಮ ಹತ್ರ ನೋಡಿ ಕಂಪ್ಲೀಟ್ ಆಗಿ ಆಕ್ಸೆಸರೀಸ್ ಇರ್ಬೋದು, ಸಿಸ್ಟಮ್ಸ್ ಇರ್ಬೋದು, ಆಫ್ಟರ್ ಮಾರ್ಕೆಟ್ ಇದು ಸ್ಪೈಲರ್ ಇರ್ಬೋದು, ಹೆಡ್ಲೈಟ್ ಇರ್ಬೋದು, ಸಿಸ್ಟಮ್ ಇರ್ಬೋದು, ಎಲ್ಲ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್. ಅಂಡ್ 3,000 ಸರ್ 3,000 ಅದೆಲ್ಲ ಚೈನಾ ಐಟಮ್ ಬರ್ತಾ ಸರ್. ದಿಲ್ಲಿ ಐಟಮ್ ಬರುತ್ತಲ್ಲ, ಅದು ಒಂದೊಂದು 2,000ಗೆ 199, 299 ಆಗ್ತಾರೆ. ಆ ಥರ ಇರಲ್ಲ ಸರ್. ಜಿನಿನ್ ಐಟಮ್ ಇರುತ್ತೆ. ಬೇಕಂದ್ರೆ ಇದು ಗೂಗಲ್ ಎಲ್ಲ ಸರ್ಚ್ ಮಾಡಿ ನೋಡಿ, ಯಾವುದು ಲೋಕಲ್ ಇರಲ್ಲ. 100% ಕ್ವಾಲಿಟಿ ಕೂಡ ಹಾಕೊಡ್ತೀನಿ ಸರ್. ಖಂಡಿತ ಸರ್. 1-2 ಐಟಮ್ ಇದು ತೋರಿಸಿ ಸರ್. ಆಂಡ್ರಾಯ್ಡ್ ಸರ್ ನೋಡಿ, ಇದು ಬಂದು OnePlus TS7 ಅಂತ. ಓಕೆ, ಇದು 4+64 ಸರ್ ಇದು? ಹ್ಞೂ ಸರ್.
4+64 ಇದಾಗಿರುತ್ತೆ. OnePlus ಅಲ್ಲಿ ಹುಡುಕೋರಿಗೆ ಸರ್ ಇದರ ಪ್ರೈಸ್ ಏನು ಹೇಳ್ಬೇಡಿ. ಸರ್ ಇದು ನೋಡಿ 7500 ಆಗುತ್ತೆ ವಿತ್ ಇನ್ಸ್ಟಾಲೇಷನ್ ಯಾವ್ದು ಗಾಡಿ ಇರಲಿ. ಓಕೆ, ಇದು ಡೈಮಂಡ್ ಸಿಸ್ಟಮ್ ವಿತ್ ಫ್ಯಾನ್ ಬರುತ್ತೆ. ವಿತ್ ಫ್ಯಾನ್. ಇದು ಒರಿಜಿನಲ್ ಡೈಮಂಡ್. ಲೋಕಲ್ ಪೇಮೆಂಟ್ ಬೇಕಂದ್ರೆ ನಿಮ್ಗೆ 6000 7000 ಆಗ್ತಾ ಇದಾರಲ್ಲ ಆ ತರ 8500 rupees ವಿತ್ ಇನ್ಸ್ಟಾಲೇಷನ್ ಇದಾಗುತ್ತೆ. ಓಕೆ, QLED 1K 2K ಬರುತ್ತೆ. ಹಾ 2K ಬರುತ್ತೆ ಸರ್. ಫ್ಯಾನ್ ವಿತ್ ಫ್ಯಾನ್ ಬರುತ್ತೆ ಸರ್. ಇದು ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಫ್ಯಾನ್ ಎಲ್ಲ ಸರ್ ಫ್ಯಾನ್ ಅಂತ ತೋರಿಸ್ತಾರೆ, ಫ್ಯಾನ್ ಒಳಗಡೆ ಬರೋದಿಲ್ಲ. ಇದು ಡಮ್ಮೋ ಬಂದು ಬರುತ್ತೆ ಕರೆಕ್ಟ್ ಆಗಿ 100% ನೋಡಿರಲ್ಲ ಕಸ್ಟಮರ್ ಹಾಕ್ಬಿಡ್ತಾರೆ. ಆಮೇಲೆ ಇದು ಡ್ಯಾಶ್ ಕ್ಯಾಮ್ ಫ್ರಂಟ್ ಅಂಡ್ ಬ್ಯಾಕ್ ಬರುತ್ತೆ ವಿತ್ 4K ಅಲ್ಟ್ರಾ HD ಕ್ಯಾಮ್ರಾ ಅಂತ ಬರುತ್ತೆ. ವಿತ್ ಇದು 3 months ರಿಕಾರ್ಡಿಂಗ್ ಕೂಡ ಇರುತ್ತೆ. ವಿತ್ ಮೆಮೊರಿ ಕಾರ್ಡ್ ಇದನ್ನು ಹಾಕೊಡ್ತೀನಿ ಬೇಕಂದ್ರೆ. ಪ್ರೈಸಿಂಗ್ ಸರ್ 8500 rupees ಆಗುತ್ತೆ. ನಿಮಗೆ 3000 ಇಂದ ಇದನ್ನು ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಎಲ್ಲ 500 ರೂಪಾಯಿ ಅಂತ ಹೇಳ್ತಾರೆ. ನನ್ನ ಕಡೆಯಿಂದ ಬಂದ್ರೆ ಇದಕ್ಕಿಂತ ಕಮ್ಮಿ ಮಾಡ್ತೀರಾ ಸರ್? 1000 rupees ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. 1000 ರೂಪೀಸ್ ಎಲ್ಲ 5000 ರೂಪಾಯಿ ಕೆಲಸ ಮಾಡಿ 1000 ಡಿಸ್ಕೌಂಟ್ ಸರ್. ನಿಮ್ ಕಡೆಯಿಂದ ಬಂದ್ರೆ ನನ್ನ ಕಡೆಯಿಂದ ಬಂದ್ರೆ ಇದು ಏನಾದ್ರು ಕೆಲಸ ಮಾಡ್ಲಿ ಖಂಡಿತ. ನನ್ನ ಕಡೆಯಿಂದ ಬಂದ್ರೆ ಇದು ಆಫರ್ ಆಗಿರುತ್ತೆ ಅಂತ ಹೇಳ್ಬೋದು. ಸ್ಕ್ರಾಚ್ ಕಾರ್ಡ್ ಯೂಸ್ ಮಾಡ್ಕೊಳ್ಳಿ. ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಸಾಕು, 1000 ಡಿಸ್ಕೌಂಟ್ ಅಲ್ಲಿ ಸಿಗ್ತಿದೆ ಅಂತ ಹೇಳ್ಬೋದು. ಅಂಡ್ ಇದನ್ನ ನೀವು ಉಪಯೋಗಿಸಿದ್ರೆ ಒಂದು ಬೆನಿಫಿಟ್ ನಾನು ನಿಮ್ಗೆ ಹೇಳ್ತೀನಿ. ನೀವು ಯಾರಾದ್ರೂ ಟ್ರಾವೆಲ್ ಮಾಡ್ತಿದ್ರೆ ಟ್ರಾವೆಲ್ ಮೆಮರಿನ ನೀವು ಸೇವ್ ಮಾಡ್ಬೋದು ಅಂತ ಹೇಳ್ಬೋದು. ಬಿಕಾಸ್ ಇದನ್ನ ತುಂಬಾ ಅಂಡ್ ಯೂಸ್ಫುಲ್ ಆಗಿರುತ್ತೆ ಇದು. ಅಂಡ್ ಇವಾಗ ಸರ್ ಏನಾಗುತ್ತೆ ಅಂತಂದ್ರೆ ಟ್ರಾವೆಲ್ ಮಾಡ್ತಿರ್ತಾರೆ, ಮುಂದ್ಗಡೆ ಯಾರು ಬಂದು ಡ್ಯಾಶ್ ಮಾಡಿದ್ರೆ ಟಚ್ ಆಗುತ್ತಲ್ಲ, ಅದ್ರಲ್ಲಿ ಫೋನ್ ಅಲ್ಲಿ ನೋಡ್ಕೊಬಹುದು. ಫೋನ್ ಅಲ್ಲಿ ರೆಕಾರ್ಡ್ ಫೋಟೋಸ್ ಎಲ್ಲ ಬಂದ್ಬಿಡುತ್ತೆ ಅದ್ರಲ್ಲಿ. ಖಂಡಿತ. ಇದು ಅದು ಬೇಡ, ಮಿರರ್ದು ಐತೆ ಸರ್, ನೋಡಿಕೊಳ್ಳಿ. ಮಿರರ್ ಇದು ಕ್ಯಾಮ್ರಾನ ಸರ್? ಹಾ, ಇದು ಡ್ಯಾಶ್ ಕ್ಯಾಮ್. ಫ್ರಂಟ್ ಬ್ಯಾಕ್ ಪೈನಿಯರ್. ಇದು ಫ್ರಂಟ್ ಓನ್ಲಿ. ಫ್ರಂಟ್. ಹಾ. ಇದಕ್ಕೆ ಬ್ಯಾಕ್ ಹಾಕೊಡ್ತೀರಾ ಸರ್? ಬ್ಯಾಕ್ ಇದು ರಿವರ್ಸ್ ಕ್ಯಾಮ್ರಾ ಇದ್ರಲ್ಲೇ ಬಂದ್ಬಿಡುತ್ತೆ ನಿಮಗೆ. ಇದರಲ್ಲೇ ಬರುತ್ತೆ. ಇದ್ರಲ್ಲಿ ಬಂದ್ಬಿಡುತ್ತೆ. ಓಕೆ, ಇದು ಬಂದ್ಬಿಟ್ಟು ಸರ್ ಇದನ್ನು ಡ್ಯಾಶ್ ಕ್ಯಾಮ್. ಇದು ಡ್ಯಾಶ್ ಕ್ಯಾಮ್. ಕ್ವಾಲಿಟೀಸ್ ತುಂಬಾ ಬರುತ್ತೆ ಸರ್. ಅಂದ್ರೆ ಏನ್ ಗೊತ್ತಾ, ಇದು ಕ್ವಾಲಿಟಿ ಹಾಕೊಂಡ್ರೆ ನಿಮ್ಗೆ ಲಾಂಗ್ ಲೈಫ್ ಬರುತ್ತೆ, ಕ್ಲಾರಿಟಿ ಬರುತ್ತೆ, ಫೋಟೋಸ್ ಬರುತ್ತೆ ಚೆನ್ನಾಗಿ. ಆಮೇಲೆ ಇನ್ನೊಂದು ಹೆಂಗಂದ್ರೆ ಸ್ಟೋರೇಜ್ ಹಂಗೆ ಇರುತ್ತೆ, ಹ್ಯಾಂಗ್ ಆಗೋದಿಲ್ಲ, ಆಫ್ ಆಗೋದು ಆತರ ಏನು, ವೈಫೈ ಆಫ್ ಆಗೋದು ಆತರ ಏನು ಸಮಸ್ಯೆ ಬರೋದಿಲ್ಲ. ಖಂಡಿತ ಸರ್. ನಾನು ಕೇಳ್ತೀನಿ ಸರ್ ನಮ್ಮ ವ್ಯೂವರ್ಸ್ಗೆ, ಇದು 1, 2, 3 ಡ್ಯಾಶ್ ಕ್ಯಾಮ್ ಅಲ್ಲಿ ಇದೆ ಸರ್. ಇದರಲ್ಲಿ ಯಾವ್ದು ಪ್ರಿಫರ್ ಮಾಡಬಹುದು ಕಸ್ಟಮರ್? ಯಾವ್ದು ಚೆನ್ನಾಗಿದೆ ಅಂತ ನೀವು ಹೇಳ್ತಾರೆ? Okay. 3 ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ಚೂಸ್ ಮಾಡಿದ್ರೆ ಯಾವ್ದು ಬೆಸ್ಟ್ ಅಂತ ಹೇಳ್ಬೋದು? ಯಾವ್ದು ಹೇಳಿ ಸರ್? ಸರ್ 3 ಚಾಯ್ಸ್ ನಲ್ಲಿ ಮಾಡಿದ್ರೆ ಇದು ಬೆಸ್ಟ್ ಸರ್. ಇದು ಬೆಸ್ಟ್ ಆಗಿರುತ್ತೆ. ಯಾಕೆ ಅಂದ್ರೆ ಇದನ್ನು ಹೇಳ್ತೀನಿ ನೋಡಿ, ಇದು ಕೆಲವರು ಸಿಸ್ಟಮ್ ಫ್ರಂಟ್ ಅಂಡ್ ಬ್ಯಾಕ್ ಇದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿರಲ್ಲ, ಕಂಪ್ನಿ ಸಿಸ್ಟಮ್ ಹಾಕಿರ್ತಾರೆ. ಓಕೆ, ಕಿಯಾ ಸೊನೆಟೋ ಅದೆಲ್ಲ ಗಾಡಿಗಳು ಬರ್ತಾ ಇಲ್ಲ, ಸಿಸ್ಟಮ್ ಹಾಕ್ತಾ ಇಲ್ಲ ಇವಾಗ ಕಸ್ಟಮರ್. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಫ್ರಂಟ್ ಅಂಡ್ ಬ್ಯಾಕ್ ಹಾಕಿ ಬಿಟ್ಬಿಡ್ತಾರೆ. ಇವಾಗ ಓಲ್ಡ್ ಕಾರ್ ಇರುತ್ತೆ ನೋಡಿ, ಅದಕ್ಕೆ ಫ್ರಂಟ್ ಬ್ಯಾಕ್ ಮಾತ್ರ ಕ್ಯಾಮ್ರಾ ಹಾಕಿರ್ತೀನಿ, ಫ್ರಂಟ್ ಮಾತ್ರ ಹಾಕೋದು ಸಾಕು. ಇಲ್ಲ ಫ್ರಂಟ್ ಅಂಡ್ ಬ್ಯಾಕ್ ಹಾಕೋದ್ರೆ 100% ಅನುಕೂಲ ಇರುತ್ತೆ. ಓಕೆ, ಇದ್ರಲ್ಲಿ ರಿಕಾರ್ಡ್ ಆಗಲ್ಲ, ಇದ್ರಲ್ಲಿ ರಿಕಾರ್ಡ್ ಆಗುತ್ತೆ. ಓಕೆ ಸರ್. ಅದಾದ ನಂತರ ಜಮ್ ಸ್ಟೋನ್ ಇವಾಗ ಟ್ರೆಂಡಿಂಗ್ ಆಗಿದೆ ಸರ್. ರೀಲ್ ಸ್ಕ್ರೋಲ್ ಮಾಡ್ತಾರೆ, ಜಮ್ ಸ್ಟೋನ್ ತುಂಬಾ ಬರುತ್ತೆ. ಮಾರ್ಕೆಟ್ ಅಲ್ಲಿ ಏನೇನೋ ಪ್ರೈಸ್ ಹೇಳ್ತಾರೆ ಸರ್. ಸರ್ ಅದೇ ಹೇಳ್ತಾ ಇನಲ್ಲ, ದಿಲ್ಲಿ ಐಟಮ್ ಬಂದ್ಬಿಟ್ಟು ಎಲ್ಲ ಮಾರ್ಕೆಟ್ ಹಾಳು ಮಾಡ್ಬಿಟ್ಟಿದ್ದಾರೆ. ಸೇಮ್ ರೈಟ್ ಮ್ಯಾಚ್ ತರಾನೇ ಅದನ್ನು ಎಲ್ಲ ಮಾರ್ಕೆಟ್ ಹಾಳು ಮಾಡ್ಬಿಟ್ಟಿದ್ದಾರೆ. ಯಾವ್ದು ಒರಿಜಿನಲ್ ಯಾವ್ದು ಲೋಕಲ್ ಅಂತ ನಿಮ್ಗಂತೂ ಗೊತ್ತಿಲ್ಲ. ನಾವು ವ್ಯಾಪಾರ ಮಾಡೋದು ನಮ್ಗೆ ಗೊತ್ತು. ಈ ಶರ್ಟ್ ನಾನು ಎಷ್ಟು, ನೀವು ಎಷ್ಟಕ್ಕೆ ತಗೊಂಡೆ ನಿಮ್ಗೆ ಗೊತ್ತಿರುತ್ತೆ. ನಾನು ಎಷ್ಟಕ್ಕೆ ತಗೊಂಡು, ನಾನು 200 ರೂಪಾಯಿಗೆ ತಗೊಂಡಿರ್ಬೋದು, ನೀವು ಒಂದು 5000 ತಗೊಂಡಿರ್ಬೋದು. ನೋಡಕ್ಕೆ ಒಂದೇ ತರ ಕಾಣತ್ತಾ? ಆ ಥರ ಏನ್ ಮಾಡ್ಸೋದು, ಮಾಡೋದು, ಜನಗಳು ಕನ್ಫ್ಯೂಷನ್ ಮಾಡೋದು ತುಂಬಾ ಇರುತ್ತೆ. ನಾನು ಕ್ವಾಲಿಟಿ ಹಾಕ್ಕೊಡ್ತೀನಿ. ಗೂಗಲಲ್ಲಿ ಸರ್ಚ್ ಮಾಡಿ, ಇದ್ರಲ್ಲಿ ಪಾರ್ಟ್ ನಂಬರ್ ಬರುತ್ತೆ, ಎಲ್ಲ ಸರ್ಚ್ ಮಾಡಿ ಆಮೇಲೆ ನಮ್ಮ ಹತ್ರ ಮಾಡಿಸಿ. ಪಾರ್ಟ್ ನಂಬರ್ ಇಲ್ಲಿ ಇರುತ್ತೆ ಸರ್? 100% ಇರುತ್ತೆ ಸರ್. ನೋಡ್ಕೊಳ್ಳಿ, ಪಾರ್ಟ್ ನಂಬರ್ ಇಲ್ಲ ಅಂತ ಇಲ್ಲ ಇದೆ ನೋಡಿ, ಇಲ್ಲೇ ಇದೆ. ಬಿಕಾಸ್ ಈಗ ನೀವು ಚೆಕ್ ಮಾಡ್ಕೊಳ್ಳಿ, ಪಾರ್ಟ್ ನಂಬರ್ ಅಂತ ಬರುತ್ತೆ. ಈ ಪಾರ್ಟ್ ನಂಬರ್ ನೀವು ಗೂಗಲ್ ಯಾವ್ದು ನಂಬರ್ ಹಾಕ್ಬೇಕು ಸರ್? ಗೂಗಲ್ ಅಲ್ಲಿ ಎಲ್ಲ ಫುಲ್ ಸರ್ಚ್ ಮಾಡಿ, ನಿಮ್ಗೆ 100% ಇದೆಲ್ಲ ನಮ್ಮ ಹತ್ರ ಮಾಡಿಸ್ಬೇಡಿ. ಖಂಡಿತ ಸರ್. ಇದಾದ ನಂತರ ನೆಕ್ಸ್ಟ್ ಸೀಟ್ ಕವರ್. ಇವಾಗ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಸೀಟ್ ಕವರ್ ಕಮ್ಮಿಗೆ ಸಿಗುತ್ತೆ ಅಂತಾರೆ ಸರ್. ಸೀಟ್ ಕವರ್ ನೋಡಿ, ಸೀಟ್ ಕವರ್ ಅಷ್ಟೇ ನಿಮ್ಗೆ ರಕ್ಸಿನ್ ಹಾಕ್ತಾರಲ್ಲ, ರಕ್ಸಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಫುಲ್ ಹೀಟ್ ಆಗುತ್ತೆ. ಆಮೇಲೆ ನಿಮ್ಗೆ 2 ವರ್ಷ ಗ್ಯಾರಂಟಿ, 3 ವರ್ಷ ಗ್ಯಾರಂಟಿ ಅಂತ ಹೇಳ್ತೀರಾ. ನೀವು ಸ್ಕಿನ್ ಔಟ್ ಆಗಿದ್ರೆ ಹೋಗ್ತೀರಾ ಜನ ಕಸ್ಟಮರ್ ಅವ್ರ ಹತ್ರ. ಯಾಕೆ ಹೋಗಲ್ಲ ಹೇಳಿ? ಅಯ್ಯೋ ಏಮಾರ್ಸ್ಬಿಟ್ರು ಅಂತ ನೀವು ಬೇಜಾರಾಗಿರ್ತಾರೆ. ನಿಮ್ಗೆ 100 ಕೆಲಸ ಇರುತ್ತೆ, ಅಲ್ಲಿ ಹೋಗಕ್ಕೆ ತಿರ್ಗ ಆಗಲ್ಲ. 2600 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ. ಆ ಥರ ಕಚ್ಚರ ಕೆಲಸನೇ ಮಾಡಲ್ಲ ಸರ್. ನಮ್ಮ ಹತ್ರ ನೋಡಿ, ಗೆಟ್ಸು ಮಾಡ್ತಾ ಇದ್ದೀನಿ, ಹೊಂಡ ಎವರಾ ಮಾಡ್ತಾ ಇದ್ದೀನಿ, 3-4 ಕಾರ್ ಮಾಡ್ತಾ ಇದ್ದೀನಿ. ಎದುರುಗಡೆನೆ ನಿಮ್ಮ ಎದುರುಗಡೆ ಸೀಟ್ ಬಿಚ್ಚಿದ್ದೀನಿ. ಯಾಕೆ ಇಲ್ಲಿಂದ ಉಡ್ಸ್ಕೊಂಡು ಬರ್ತಾರಂದ್ರೆ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ವರ್ಕ್ ಆಗುತ್ತೆ. ಸ್ಟ್ಯಾಂಡರ್ಡ್ ವರ್ಕ್ ಏನಂದ್ರೆ ನೋಡ್ಬೋದು, ಲೆದರ್ ಹಾಕೋದು 100% ಲೆದರ್ ಕಾಪಿ. ಇದು ಯಾವುದನ್ನು ಕ್ವಾಲಿಟಿ ಲೋಕಲ್ ಹಾಕೋದಿಲ್ಲ. ಓಕೆ, ಸೊ ಇಷ್ಟು ಕಲರ್ಸ್ ಬರುತ್ತೆ ನಿಮಗೆ. ಇದು ಲೆದರ್ ಕ್ವಾಲಿಟಿ, ಲೋಕಲ್ ಕ್ವಾಲಿಟಿ ಯಾವುದು ಇರೋದಿಲ್ಲ ನಿಮಗೆ. ಇದೊಂದು ಬಾಕ್ಸ್ ಅಂಡ್ ಏನ್ ಕಲರ್ ಚೇಂಜ್ ಮಾಡ್ತಾರೆ, ಏನ್ ಕ್ವಾಲಿಟಿ ಚೇಂಜ್ ಮಾಡ್ತಾರೆ ಅದೇನೆ ಹಾಕ್ಕೊಡ್ತೀನಿ. ಇದ್ರಲ್ಲಿ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ನಾವು ಕಸ್ಟಮರ್ಗೆ ತೋರಿಸಿ ನಾವು ಮಾಡಿ ಕೊಡ್ತೀವಿ ಸರ್. ಯಾವ್ದು ಹೇಳ್ತೀರಾ ಅದು. ಓಕೆ, ಈ ತರ ಇಷ್ಟೊಂದು ಡಿಸೈನ್ಸ್, ಇಷ್ಟೊಂದು ಕ್ವಾಲಿಟೀಸ್ ಇರುತ್ತೆ. ಓಕೆ, ನೀವು ಡಿಸೈನ್ ಯಾವ್ದು ಹೇಳ್ತೀರಾ, ಕ್ವಾಲಿಟಿ ಯಾವ್ದು ಹೇಳ್ತೀರಾ, ನಿಮ್ಮ ಮೇಲೆ ಹೋಗುತ್ತೆ ಸರ್. ವೆರೈಟಿ ಆಫ್ ಡಿಸೈನ್ಸ್, ವೆರೈಟಿ ಆಫ್ ಕ್ವಾಲಿಟಿ ಸಿಗುತ್ತೆ. ಕಲರ್ಸ್ ಇಲ್ಲ, ಕ್ವಾಲಿಟಿ ಅಂತೂ ನಾವು ಕಾಂಪ್ರಮೈಸ್ ಮಾಡೋಕೆ ಹೋಗಲ್ಲ.
ಕ್ವಾಲಿಟಿ ನಾವು ಹಾಕ್ಕೊಡ್ತೀನಿ. ಡಿಸೈನ್ಸು ಆಮೇಲೆ ಕಲರ್ಸ್ ನೀವು ಚಾಯ್ಸ್ ಮಾಡ್ಕೊಳ್ಳಿ. ವೆರೈಟಿ ಆಫ್ ಡಿಸೈನ್ಸ್ ಇದೆ, ಹಾ ಎನ್ ನಂಬರ್ ಆಫ್ ಡಿಸೈನ್ಸ್. ಅಷ್ಟೇ. ಓಕೆ, ಅದಾದ ನಂತರ ನೀವು ಟ್ಯಾಬ್ ಇವ್ರು ನಿಮ್ ಕೈಯಲ್ಲೇ ಕೊಟ್ಬಿಡ್ತಾರೆ. ಬಂದ ನಂತರ ನೀವು ಹಾ. ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಇದೇ ಗಾಡಿಗೆ ಈ ಗಾಡಿ ಚೂಸ್ ಆಗುತ್ತೆ ಅಂತ ಅವರು ಗೈಡ್ ಮಾಡ್ತಾರೆ. ನಿಮ್ ಪ್ರಕಾರ ನೀವು ಯಾವ್ದು ಹಾಕೊಳ್ತಿರಲ್ಲ ನಿಮ್ಗೆ ಬಿಟ್ಟಿದ್ದು. ಅಂಡ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಮೊದಲೇ ಹೇಳಿದೀನಿ, ಅವರು ಹೇಳಿದ್ದಾರೆ. ಇದಾದ ನಂತರ ಸರ್ ನೆಕ್ಸ್ಟ್ ಇವಾಗ ಟ್ರೆಂಡಿಂಗ್ ಇರೋದು ಏನು ತೋರಿಸಿ ಸರ್. ಸರ್ ಟ್ರೆಂಡಿಂಗ್ ಇರೋದು ನೋಡಿ, ಪ್ರತಿಯೊಂದು ಪಾರ್ಟ್ಸ್ನ ಹೆಂಗೆ ಗೊತ್ತಾ, ಇವಾಗ ಅಲೆ ವೀಲ್ಸು ಆಗ್ಬೋದು, ಮಾಡಿಫಿಕೇಶನ್ ಏನು ಸರ್, ಮಿನಿಮಮ್ ನಿಮಗೆ ಸೀಟ್ ಕವರೇ ಹಾಕ್ತಾರೆ, ಸಿಸ್ಟಮ್ಸು ಹಾಕೋದು, ಪ್ರತಿಯೊಂದು ನಿಮಗೆ ಕಂಪ್ಲೀಟ್ ಆಗಿ ಮಾಡಿಕೊಡ್ತೀನಿ ಸರ್. ಯಾಕೆಂದರೆ ನೀವು ಪ್ರತಿಯೊಂದು ಹೇಳಿದ್ರು ಜನಗಳು ಕನ್ಫ್ಯೂಷನ್ ಆಗುತ್ತೆ. ಮಿನಿಮಮ್ ಇದು ಸ್ಟಾರ್ಟಿಂಗ್ ನೋಡಿ, ಡೈಮಂಡು, ಸೀಟ್ ಕವರ್ಸ್, ಫ್ಲೋರ್ ಮ್ಯಾಟ್ ಅಂಥ ಐಟಮೇ ನೀವು ಹೊಸ ಕಾರ್ ತೊಗೊಂಡ್ರೆ ಹಾಕೋದು. ಆಮೇಲೆ ಏನು ಬಂಪರು, ಕ್ಯಾರಿಯರು ಅದೆಲ್ಲ ಹಾಕ್ತೀರಾ, ಅದೆಲ್ಲನೂ ಸಿಗುತ್ತೆ. ಪ್ರತಿಯೊಂದು ತೋರಿದ್ರೆ ನೀವು ಕನ್ಫ್ಯೂಷನ್ ಆಗಿಬಿಡ್ತೀರಾ. ಇದು ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ. ಇಲ್ಲ ನಿಮಗೆ ಗೊತ್ತಾಗಿಲ್ಲ, ಒಂದು ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಒಂದು ಫೋಟೋಸ್ ಎಲ್ಲ ಕಳಿಸ್ಕೊಡ್ತೀನಿ, ಎಸ್ಟಿಮೇಟ್ ಕಳಿಸ್ತೀನಿ. ನಮ್ಮ ಹತ್ರ ಏನೋ ಜಾಸ್ತಿ ಇದ್ರೆ ನಮ್ಮ ಹತ್ರ ಮಾಡಿಸ್ಬೇಡಿ ಸರ್. ಒಂದು ಎಕ್ಸಾಂಪಲ್ ಕೊಟ್ಬಿಡಿ ಸರ್ ಕಸ್ಟಮರ್ಗೆ. ಲೋವರ್ ಎಂಡ್ ವೆಹಿಕಲ್ ತಗೊಂಡು ನಾವು ಹೈಯರ್ ಎಂಡ್ ಮಾಡ್ಕೋಬೇಕಂತಂದ್ರೆ ಇದೆ ನಿಮ್ಮ ಹತ್ರ 100% ಇದೆ ಸರ್. ಅಪ್ರಾಕ್ಸಿಮೇಟ್ಲಿ ಸ್ವಿಫ್ಟ್ ಅಂತ ಹೇಳ್ಕೊಳ್ಳಿ ಸರ್, ಎಕ್ಸಾಂಪಲ್ ಗಾಡಿಗೆ ಪ್ರೈಸಿಂಗ್ ಅಪ್ರಾಕ್ಸ್ ಎಷ್ಟಾಗ್ಬೋದು ಸರ್? ಒಂದು ಮಿನಿಮಮ್ 30,000 ಸರ್. 30,000 ಹೊರಗಡೆ ಮಾರ್ಕೆಟ್ಗಿಂತ ಕಮ್ಮಿ ಹೇಳ್ತಾರೆ. 100% ಸರ್. ನನ್ ಕಡೆಯಿಂದ ಚೆಕ್ ಮಾಡಿ ಸರ್, 40,000 ಸರ್ ಎಲ್ಲ ಕಡೆ. ನನ್ನ ಕಡೆಯಿಂದ ಬಂದ್ರೆ ಸರ್ 30,000 ಅದರಿಂದ ಒಳ್ಳೆ ಪಾರ್ಟ್ಸ್ ಹಾಕೊಡ್ತೀನಿ, MGP ಹಾಕೊಡ್ತೀನಿ ಎಲ್ಲಾನು. ಓಕೆ, ಮಾರುತಿಯಿಂದ ಜಿನಿನ್ ಪಾರ್ಟ್ಸ್ ತಗೊಂಡ್ ಬರ್ತೀನಿ, MRP ಕೂಡ ಇರುತ್ತೆ, ಬಿಲ್ ಕೂಡ ಹಾಕೊಡ್ತೀನಿ, ಎಲ್ಲ ಕೊಡ್ತೀನಿ ಸರ್ ಅದ್ರದ್ದು. ಖಂಡಿತ. ಇನ್ನೇನ್ ಬೇಕು. ಅಂಡ್ ಅದ್ ಎಕ್ಸಾಂಪಲ್ ಒಂದ್ ಹೇಳಿದೀನಿ ನಿಮ್ಗೆ. ಯಾವ್ದೇ ರಿಕ್ವೈರ್ಮೆಂಟ್ ನಿಮ್ಮ ವೆಹಿಕಲ್ ಬೇಕು ಅಂದ್ರೆ ನೀವು ಗಾಡಿ ತಗೊಳ್ತೀರಾ, ಅಥವಾ ಫಾರ್ ಎಕ್ಸಾಂಪಲ್ ಒಂದ್ ಹೇಳ್ತೀನಿ, ನೀವು ಮನೆ ಕಟ್ಟಿದ್ರೆ ನೀವು ಯಾವ ತರ ಡೆಕೋರೇಟ್ ಮಾಡ್ತಿರಲ್ವಾ ಮನೆಗೆ, ಆ ತರ ನೀವು ಗಾಡಿ ತಗೊಂಡ್ರೆ ಮಾಡಿಸಬೇಕಾಗತ್ತೆ. ಬಿಕಾಸ್ ಡೆಕೋರೇಷನ್ ಆ ತರ ಇದೆ. ಅಂಡ್ ಯಾವುದೇ ಪಾರ್ಟ್ಸ್ ಬೇಕಂತಂದ್ರೂ ಕೂಡ ಡೈರೆಕ್ಟ್ ಆಗಿ ವಿಸಿಟ್ ಆಗಿ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಮತ್ತೊಂದ್ ಸರ್ತಿ ಹೇಳ್ತೀನಿ, ಪ್ರೈಸಿಂಗ್ ಅಲ್ಲಿ ಕಮ್ಮಿ ಪ್ರೈಸು ನನ್ನ ಕಡೆಯಿಂದ ಬಂದ್ರೆ. ಚಿಕ್ಕ ವೆಹಿಕಲ್, ಚಿಕ್ಕ ಇದು ಎಕ್ಸಸರೀಸ್, ಕಾರ್ ಎಕ್ಸಸರೀಸ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಆಗಿ, ಅಥವಾ ಕಾಲ್ ಮಾಡಿ ಅವರು ಗೈಡ್ ಮಾಡ್ತಾರೆ, ಅಥವಾ ಹಾಯ್ ಅಂತ ಕಳಿಸಿದ್ರು ಕೂಡ ಲೊಕೇಶನ್ 100% ಕೊಡ್ತೀನಿ ಸರ್. 5,000 ರೂಪಾಯಿ ಕೆಲಸ ಮಾಡ್ರೆ 1,000 ಡಿಸ್ಕೌಂಟ್ ನಿಮ್ ಕಡೆಯಿಂದ ಬಂದ್ರೆ. ಏನದು ಮಾಡಿಸಿ, ಮಿನಿಮಮ್ 5,000, ಮಿನಿಮಮ್ 5,000 ಬಿಲ್ ಮಾಡಿ. 3,000 ಸರ್ ಎರಡು ಗಾಡಿ ತಗೊಂಡ್ ಬರ್ಲಿ ಸರ್, 5,000 ಮಾಡಿ ಕೊಡ್ತೀನಿ ಬಿಡಿ ಸರ್. ಖಂಡಿತ. ಒಬ್ಳೆ ಕಸ್ಟಮರ್ದು 2 ಗಾಡಿ ಒಂದೇ ಸಲ ತಗೊಂಡ್ ಬಿಕಾಸ್ ಏನಾಗಿದೆ ಗೊತ್ತಾ ಸರ್, ನೀವು 1,000 ಡಿಸ್ಕೌಂಟ್ ಅಂತಾರಲ್ಲ, ರಾಟ್ ಮ್ಯಾಶ್ 3,000 ಹೇಳಿದ್ರೆ 2,000 ಅಂತ ಕೇಳ್ತಾರೆ. ಸ್ಮಾಲ್ ಕಾರ್ 2 ತಗೊಂಡ್ ಬರ್ಲಿ, 2 ಗಾಡಿ 5,000 ಮಾಡಿ ಕೊಡ್ತೀನಿ. 5,000 ಮಾಡಿ 1,000 ಡಿಸ್ಕೌಂಟ್ ಅದ್ರಲ್ಲಿ. ಖಂಡಿತ ನೋಡ್ಕೊಳ್ಳಿ. ಅಂಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ಕಾಲ್ ಮಾಡ್ಬೋದು. ಅಡ್ರೆಸ್ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ವಿಸಿಟ್ ಆಗಿ ನಿಮ್ಮ ಗಾಡಿನ ಎಕ್ಸಸರೀಸ್ ಏನಾದ್ರು ಬೇಕು, ಲೋವರ್ ಎಂಡ್ ಇಂದ ಹೈಯರ್ ಎಂಡ್ ಮಾಡ್ಕೋಬೇಕಂದ್ರೆ ಬನ್ನಿ ಒಂದ್ಸರ್ತಿ ವಿಸಿಟ್ ಆಗಿ. ನಿಮ್ ಕಣ್ ಮುಂದೆನೇ ಎಲ್ಲ ರೆಡಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು.